ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ ನೀವೆಲ್ಲರೂ ಕೂಡ ಇವತ್ತು ಗೃಹಲಕ್ಷ್ಮಿ ಯೋಜನೆ 19ನೇ ಕಂತು, ಅದರ ಜೊತೆಗೆ ಅನ್ನಭಾಗ್ಯ ಯೋಜನೆಯ ಒಂದು ಜನವರಿ ತಿಂಗಳ ಹಣ ಬರುತ್ತಾ ಇಲ್ವಾ ಅನ್ನೋಂಥ ಪ್ರಶ್ನೆಯನ್ನು ಬೆಳಗಿನ ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡಿ ಹಾಕಿದ್ದೆ ಸ್ನೇಹಿತರೆ. ನಿಮಗೆಲ್ಲರಿಗೂ ಕೂಡ ಒಂದು ಯಾರ್ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು ಇದ್ದೀರಾ ಸ್ನೇಹಿತರೆ, ಅದರ ಜೊತೆಗೆ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳು ಏನೇನೆಲ್ಲ ಇದ್ದೀರಾ ಸ್ನೇಹಿತರೆ, ನಿಮಗೆಲ್ಲರಿಗೂ ಕೂಡ ಒಂದು ರೀತಿಯಾಗಿ ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇವತ್ತಿನ ಒಂದು ಅಪ್ಡೇಟ್ನ ವಿಚಾರವಾಗಿ ಸ್ನೇಹಿತರೆ, ಎಲ್ಲರೂ ಕೂಡ ಇವತ್ತು ನಾನು ಏಪ್ರಿಲ್ 14ನೇ ತಾರೀಕು ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗ್ತದೆ ಅಂತ ಹೇಳಿದ್ದೆ ಸ್ನೇಹಿತರೆ. ಅವತ್ತು ಕೂಡ ಹಲವಾರು ಪ್ರಾಬ್ಲಮ್ಗಳಿಂದ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆ ಒಂದು ಡೇಟನ್ನು ಪೋಸ್ಟ್ಪೋನ್ ಮಾಡಿದರು. ಅದಾದ ನಂತರ ಇವತ್ತು ಏಪ್ರಿಲ್ 18ನೇ ತಾರೀಕು ಆದರೂ ಕೂಡ ನಿಮಗೆಲ್ಲರಿಗೂ ಕೂಡ 80% ಚಾನ್ಸಸ್ ಇದೆ ಇವತ್ತು ಜಮಾ ಆಗೋದು ಅನ್ನೋಂಥ ಒಂದು ಮಾಹಿತಿಯನ್ನು ನೀಡಿದ್ದೆ ಸ್ನೇಹಿತರೆ. ಇವತ್ತು ಕೂಡ ಅದು ಪೋಸ್ಟ್ಪೋನ್ ಆಗಿದೆ ಸ್ನೇಹಿತರೆ. ಸಮ್ ಟೆಕ್ನಿಕಲ್ ರೀಸನ್ಗಳಿಂದ, ಬ್ಯಾಂಕ್ನಲ್ಲಿ ಆದಂಥ ಇಶ್ಯೂಗಳಿಂದ ಇವತ್ತು ನಿಮಗೆ ಯಾರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು, ಅದರ ಜೊತೆಗೆ ಅನ್ನಭಾಗ್ಯ ಯೋಜನೆ ಹಣ ಆಗಿರ್ಬೋದು ಸ್ನೇಹಿತರೆ, ಯಾವ ಹಣವೂ ಕೂಡ ನಿಮಗೆ ಯಾರಿಗೂ ಕೂಡ ಬಂದು ತಲುಪಲಿಲ್ಲ ಅನ್ನುವಂಥ ಒಂದು ವಿಷಯ ಹೇಳಲು ಒಂದು ರೀತಿಯಾಗಿ ಬೇಸರ ಆಗ್ತಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಇವತ್ತು ಏಪ್ರಿಲ್ 18ನೇ ತಾರೀಕು ನಿಮಗೆಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ 19ನೇ ಕಂತಿನ ಹಣ ಖಡಾಖಂಡಿತವಾಗಲು ಜಮಾ ಮಾಡುವಂಥ ಎಲ್ಲ ಪ್ರಯತ್ನಗಳು ಕೂಡ ನಡೆದಿವೆ ಅನ್ನುವಂಥ ಮಾಹಿತಿಯನ್ನು ಅವರು ತಿಳಿಸಿದರು ಸ್ನೇಹಿತರೆ. ಆದರೆ ಅವರ ಪ್ರಯತ್ನ ಈಗ ವಿಫಲವಾಗಿದೆ ಅಂತ ಹೇಳ್ಬೋದು. ಅದು ಯಾಕೆ, ಯಾವ ಕಾರಣದಿಂದ ವಿಫಲ ಆಯಿತು, ಇನ್ನು ಮುಂದೆ ಯಾವಾಗ ಗೃಹಲಕ್ಷ್ಮಿ ಯೋಜನೆ 19ನೇ ಕಂತಿನ, ಅದರ ಜೊತೆಗೆ 20ನೇ ಕಂತಿನ ಹಣ ಇನ್ಮೇಲಾದರೂ ಕೂಡ ಯಾವಾಗ ಜಮಾ ಆಗ್ತದೆ ಅನ್ನುವಂಥ ಒಂದು ಮಾಹಿತಿಯನ್ನು ಕೂಡ ಅವರು ಸದ್ಯಕ್ಕೆ ನೀಡಿದ್ದಾರೆ ಅಂತ ಹೇಳ್ಬೋದು. ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಇಂಪಾರ್ಟೆಂಟ್ ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಅದಕ್ಕೋಸ್ಕರ ವಿಡಿಯೋನ ಕೊನೆವರೆಗೂ ನೋಡೋದನ್ನು ಮಾತ್ರ ಮಿಸ್ ಮಾಡಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ರೆ ಮಾತ್ರ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಅರ್ಥ ಆಗ್ತದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದಕ್ಕೋಸ್ಕರ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಆಲ್ ಇವತ್ತು ಎಲ್ಲರಿಗೂ ಕೂಡ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಒಂದು 19ನೇ ಕಂತಿನ ಹಣ ಸ್ನೇಹಿತರೆ, ಈಗಾಗಲೇ 18ನೇ ಕಂತಿನ ಹಣ ಕೇವಲ ಅಂದರೆ 2-3% ಜನರಿಗೆ ಮಾತ್ರ ಬಾಕಿ ಉಳಿದುಕೊಂಡಿದೆ ಸ್ನೇಹಿತರೆ. ಅದು ಕೂಡ ಇವತ್ತು ಕೆಲವೊಂದಿಷ್ಟು ಜನರಿಗೆ ಜಮಾ ಆಗಿದೆ ಅನ್ನುವಂಥ ಒಂದು ಮಾಹಿತಿ ಬರ್ತಾ ಇದೆ. ಇವತ್ತು ಯಾರಿಗೆ ಜಮಾ ಆಗಿಲ್ಲ ಅವರು ನಾಳೆ ಕೂಡ ಅವರಿಗೆ ಜಮಾ ಆಗ್ತದೆ ಸ್ನೇಹಿತರೆ. ಎಲ್ಲರೂ ಕೂಡ ಇವತ್ತು ವಿಶೇಷವಾಗಿ ನಮ್ಮ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಒಂದು 19ನೇ ಕಂತಿನ ಹಣ ಇವತ್ತು ಯಾರಿಗೆಲ್ಲ ಶುಕ್ರವಾರ ಏಪ್ರಿಲ್ 18ನೇ ತಾರೀಕು ಬರ್ತದೆ ಅಂತ ಅಂದುಕೊಂಡವರಿಗೆ ಎಲ್ಲರಿಗೂ ಕೂಡ ಶಾಕ್ ಆಗಿದೆ ಅಂತಲೇ ಹೇಳ್ಬೋದು. ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಅದರ ಜೊತೆಗೆ ನಮ್ಮ CM ಆಗಿರುವಂಥ ಸಿದ್ದರಾಮಯ್ಯನವರಾಗಿರ್ಬೋದು, ಅದನ್ನು ನಮ್ಮ ಉಪಮುಖ್ಯಮಂತ್ರಿ ಅಂದರೆ DCM ಆಗಿರುವಂಥ ನಮ್ಮ DK ಶಿವಕುಮಾರ್ ಅವರು ಕೂಡ ಆಗಿರ್ಬೋದು ಸ್ನೇಹಿತರೆ. ಏಪ್ರಿಲ್ 18ನೇ ತಾರೀಕು ನಿಮಗೆ ಆಲ್ಮೋಸ್ಟ್ 80% ಚಾನ್ಸ್ ಇದೆ ನಿಮಗೆ ನಾವು ಜಮಾ ಮಾಡ್ತೀವಿ ಅನ್ನೋಂಥ ಒಂದು ಮಾಹಿತಿಯನ್ನು ತಿಳಿಸಿದ್ದಾರೆ ಸ್ನೇಹಿತರೆ. ಆದರೆ ಇವತ್ತು ಅದು ಜಮಾ ಆಗಲಿಲ್ಲ. ಯಾವ ಕಾರಣಕ್ಕೆ ಅಂತ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಇವತ್ತು ಗುಡ್ ಫ್ರೈಡೇ ಅಂತಲೇ ಹೇಳ್ಬೋದು. ಇವತ್ತು ಸರ್ಕಾರಿ ರಜೆ ಇರುವ ಕಾರಣ ನಿಮಗೆ ಯಾರಿಗೂ ಕೂಡ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಒಂದು 19ನೇ ಕಂತಿನ ಹಣ ಆಗಿರ್ಬೋದು, ಅದರ ಜೊತೆಗೆ ಅನ್ನಭಾಗ್ಯ ಯೋಜನೆಯ ಕೊನೆಯ ತಿಂಗಳ ಒಂದು ಜನವರಿ ತಿಂಗಳ ಒಂದು ಹಣ ಆಗಿರ್ಬೋದು ಸ್ನೇಹಿತರೆ. ಒಬ್ಬ ವ್ಯಕ್ತಿಗೆ 170 ರೂಪಾಯಿ ಅಂತೆ ನಿಮ್ಮ ರೇಷನ್ ಕಾರ್ಡ್ನ ಮೆಂಬರ್ಸ್ಗಳ ಅನುಸಾರವಾಗಿ ಯಾರಿಗೆಲ್ಲ ಅನ್ನಭಾಗ್ಯ ಯೋಜನೆ ಹಣ ಜಮಾ ಆಗ್ತಾ ಇತ್ತು, ಕೇವಲ ಒಂದು ತಿಂಗಳಿಂದ ಮಾತ್ರ ಬಾಕಿ ಉಳಿದುಕೊಂಡಿತ್ತು ಸ್ನೇಹಿತರೆ. ಅದು ಕೂಡ ಇವತ್ತು ಜಮಾ ಆಗಬೇಕಾಗಿತ್ತು. ಆದರೆ ಇವತ್ತು ಗುಡ್ ಫ್ರೈಡೇ ಸರ್ಕಾರಿ ಹಾಲಿಡೇ ಅಂದರೆ ಸರ್ಕಾರಿ ರಜೆ ಇರೋದರಿಂದ ನಿಮಗೆ ಯಾರಿಗೂ ಕೂಡ ಇವತ್ತು ಜಮಾ ಆಗಲಿಲ್ಲ ಸ್ನೇಹಿತರೆ. ಒಂದು ರೀತಿಯಾಗಿ ಬೇಸರವನ್ನು ಉಂಟು ಮಾಡುವಂಥ ಸಂಗತಿ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಆಲ್ 18ನೇ ಕಂತಿನ ಹಣ ಜಮಾ ಆಗಿ 15 ದಿನಗಳಾದರೂ ಕಳೆಯುತ್ತಾ ಬಂತು, 19ನೇ ಕಂತಿನ ಹಣದ ಸುಳಿವೇ ಇಲ್ಲ ಅನ್ನುವಂತಹ ಮಾಹಿತಿ ಈಗ ಬಂದಿದೆ ಸ್ನೇಹಿತರೆ. ಆದರೂ ಕೂಡ ನಿಮಗೆಲ್ಲರಿಗೂ ಕೂಡ ಒಂದು ವಿಶೇಷವಾದ ಒಂದು ಗುಡ್ ನ್ಯೂಸ್ ಕೂಡ ಲಭ್ಯವಾಗಿದೆ ಸ್ನೇಹಿತರೆ. ಅದು 19ನೇ ಕಂತಿನ ವಿಚಾರವಾಗಿ, ಅದರ ಜೊತೆಗೆ ಅನ್ನಭಾಗ್ಯ ಯೋಜನೆಯ ಕೊನೆಯ ತಿಂಗಳಿನ ಹಣವಾದಂತಹ ನಮ್ಮ ಜನವರಿ ತಿಂಗಳ ಅಕ್ಕಿ ಹಣ ಏನಿದೆ ಸ್ನೇಹಿತರೆ, ಅದು ಯಾವಾಗ ಜಮಾ ಮಾಡ್ತಾರೆ ಅನ್ನುವಂಥ ಒಂದು ಇಂಪಾರ್ಟೆಂಟ್ ಮಾಹಿತಿ ಕೂಡ ಈಗ ಸದ್ಯಕ್ಕೆ ನಮ್ಮ ಚಾನಲ್ಗೆ ಲಭ್ಯವಾಗಿದೆ ಸ್ನೇಹಿತರೆ. ಅದು ನಮ್ಮ ಸ್ವತಃ CM ಸಾಹೇಬರೇ ಒಂದು ರೀತಿಯಾಗಿ ಟ್ವೀಟ್ ಮಾಡೋದರ ಮೂಲಕ ನಿಮಗೆಲ್ಲರಿಗೂ ಕೂಡ ಸಿಹಿ ಸುದ್ದಿಯನ್ನು ತಿಳಿಸಿದ್ದಾರೆ ಸ್ನೇಹಿತರೆ. ಅದು ಏನಪ್ಪ ಅಂದರೆ, ಯಾರು ಕೂಡ ಶುಕ್ರವಾರ ಬರುತ್ತದೆ ಅಂತ ಹೇಳಿದ್ವಲ್ಲ, ಆದರೆ ಯಾರಿಗೂ ಕೂಡ ಶುಕ್ರವಾರ ಬರ್ತಾ ಇಲ್ಲ. ಆದರೆ ನಿಮಗೆ ಒಂದು ಹೊಸ ಡೇಟನ್ನು ಕೂಡ ನಾವು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀವಿ ಅನ್ನುವಂಥ ಒಂದು ಮಾಹಿತಿಯನ್ನು ತಿಳಿಸಿದ್ದಾರೆ ಸ್ನೇಹಿತರೆ. ಅದು ಏಪ್ರಿಲ್ 19ನೇ ತಾರೀಕು ಜಮಾ ಆಗ್ತದೆ ಅಂತ ನೋಡ್ತಾ ಹೋಗೋದಾದರೆ ಯಾವುದೇ ಕಾರಣಕ್ಕೆ ಏಪ್ರಿಲ್ 19 ಕೂಡ ಜಮಾ ಆಗ್ತಾ ಇಲ್ಲ ಸ್ನೇಹಿತರೆ. ಏಪ್ರಿಲ್ 20 ಕೂಡ ಜಮಾ ಆಗ್ತಾ ಇಲ್ಲ. ಬಂದಿರುವಂಥ ಮಾಹಿತಿಯ ಪ್ರಕಾರ ಸ್ನೇಹಿತರೆ ಸೋಮವಾರ ಅಂತಲೇ ಹೇಳ್ಬೋದು. ಸೋಮವಾರ ಏಪ್ರಿಲ್
21ನೇ ತಾರೀಕು ನಿಮಗೆಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ 19ನೇ ಕಂತಿನ 2,000 ರೂಪಾಯಿ ಆಗಿರ್ಬೋದು ಸ್ನೇಹಿತರೆ. ಅದು ಏಪ್ರಿಲ್ 21ನೇ ತಾರೀಕು ನಿಮಗೆಲ್ಲರಿಗೂ ಕೂಡ ಆಲ್ಮೋಸ್ಟ್ 90% ಚಾನ್ಸಸ್ ಈಗ ಕಂಡು ಬರ್ತಾ ಇದೆ. ಗೃಹಲಕ್ಷ್ಮಿ ಯೋಜನೆಯ ಒಂದು 19ನೇ ಕಂತಿನ ಹಣ ನಿಮ್ಮೆಲ್ಲರ ಖಾತೆಗೆ ಕೂಡ ಜಮಾ ಆಗಲಿ ಸ್ನೇಹಿತರೆ. ಒಂದು ರೀತಿಯಾಗಿ ನಿಮಗೆಲ್ಲರಿಗೂ ಕೂಡ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಏಪ್ರಿಲ್ 14ನೇ ತಾರೀಕು ಕೂಡ ನಿಮಗೆ ಯಾರಿಗೂ ಕೂಡ ಜಮಾ ಆಗಲಿಲ್ಲ. ಅದರ ಜೊತೆಗೆ ಇವತ್ತು ಏಪ್ರಿಲ್ 18 ಸರ್ಕಾರಿ ರಜೆ ಇರುವ ಕಾರಣ ಇವತ್ತು ಕೂಡ ಯಾರಿಗೂ ಕೂಡ ಜಮಾ ಆಗಲಿಲ್ಲ ಸ್ನೇಹಿತರೆ. ಆದರೆ ಏಪ್ರಿಲ್ 21ನೇ ತಾರೀಕು ಸ್ನೇಹಿತರೆ 21/4/2025ನೇ ತಾರೀಕಿನಂದು ನಿಮಗೆಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಬಿಡುಗಡೆ ಆಗುವಂಥ ಡೇಟ್ ಅನೌನ್ಸ್ಮೆಂಟ್ ಆಗಿದೆ ಸ್ನೇಹಿತರೆ. ಇದು ಹೊಸ ಡೇಟ್ ಅಂತಲೇ ಹೇಳ್ಬೋದು. ಈ 3ನೇ ಬಾರಿ ಆದರೂ ನಿಮಗೆಲ್ಲರಿಗೂ ಕೂಡ ಜಮಾ ಆಗ್ತದ ಅಂತ ನೋಡ್ತಾ ಹೋಗೋದಾದರೆ ಖಂಡಿತವಾಗಲು ನಿಮಗೆಲ್ಲರಿಗೂ ಕೂಡ ಜಮಾ ಆಗುವಂಥ ಸಾಧ್ಯತೆ 90% ಚಾನ್ಸಸ್ ಇದೆ ಸ್ನೇಹಿತರೆ. ಸೋಮವಾರ ನಿಮಗೆ ಮತ್ತೊಂದು ನಾನು ವಿಡಿಯೋ ಮಾಡಿ ಹಾಕ್ತೇನೆ ಸ್ನೇಹಿತರೆ. ಅದು ಖಂಡಿತವಾಗಲು ಜಮಾ ಆಗ್ತದಾ ಇಲ್ವಾ ಅಂತ. ಅಕಸ್ಮಾತ್ ಅವತ್ತು ಕೂಡ ಏನಾದರೂ ಎರರ್ಗಳಾದರೆ, ಏನಾದರೂ ಒಂದು ರೀತಿಯಾಗಿ ಎಮರ್ಜೆನ್ಸಿ ಆಯಿತು ಅಂದರೆ ಅವತ್ತು ಕೂಡ ಪೋಸ್ಟ್ಪೋನ್ ಆಗುವಂಥ ಸಾಧ್ಯತೆ ಇದೆ. ಆದರೆ ಬಂದಿರುವಂತಹ ಮಾಹಿತಿ ಕನ್ಫರ್ಮ್ ಆಗಿರುವ ಕಾರಣ ನಮ್ಮ ಸ್ವತಃ CM ಸಾಹೇಬ್ರು ಇದರ ಬಗ್ಗೆ ತಿಳಿಸಿರುವ ಹಾಗೆ ಸೋಮವಾರ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೋಮವಾರ ಏಪ್ರಿಲ್ 21ನೇ ತಾರೀಕು ನಿಮ್ಮೆಲ್ಲರ ಖಾತೆ ಕೂಡ ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಜಮಾ ಆಗಲಿದೆ ಸ್ನೇಹಿತರೆ. ಅದರ ಜೊತೆಗೆ 20ನೇ ಕಂತು ಹಣ 20ನೇ ಕಂತಿನ ಹಣ ಯಾವಾಗ ಜಮಾ ಆಗ್ತದೆ ಅಂತ ನೋಡ್ತಾ ಹೋಗೋದಾದರೆ ಎಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಮಾರ್ಚ್ ತಿಂಗಳು ಅಂದರೆ 20ನೇ ಕಂತು ಅಂತಲೇ ಹೇಳ್ಬೋದು. 20ನೇ ಕಂತು ಮೊದಲು 19ನೇ ಕಂತಿನ ಹಣ ಕಂಪ್ಲೀಟ್ ಆಗಿ ನಿಮ್ಮೆಲ್ಲರ ಖಾತೆ ಕೂಡ ಎಲ್ಲರಿಗೂ ಕೂಡ ಕ್ರೆಡಿಟ್ ಆಗಲೇಬೇಕು ಸ್ನೇಹಿತರೆ. 1,25,00,000 ಏನೇನೆಲ್ಲ ಫಲಾನುಭವಿಗಳು ಇದರ ನೀವೆಲ್ಲರೂ ನಿಮಗೆಲ್ಲರಿಗೂ ಕೂಡ ಖಂಡಿತವಾಗಲು 19ನೇ ಕಂತಿನ ಹಣ ಕಂಪ್ಲೀಟ್ ಆಗಿ ನಿಮ್ಮೆಲ್ಲರ ಖಾತೆ ಕೂಡ ಜಮಾ ಆದಮೇಲೆ 20ನೇ ಕಂತು ನಿಮ್ಮೆಲ್ಲರಿಗೂ ಕೂಡ ಜಮಾ ಆಗುವಂಥ ಸಾಧ್ಯತೆ ಈಗ ಸದ್ಯಕ್ಕೆ ಕಂಡು ಬರ್ತಾ ಇದೆ ಸ್ನೇಹಿತರೆ. ಆದರೂ ಕೂಡ ಬಂದಿರುವಂಥ ಕೆಲವೊಂದಿಷ್ಟು ರಿಲೇಟೆಡ್ ಮಾಹಿತಿಯ ಪ್ರಕಾರ, ಕೆಲವೊಂದಿಷ್ಟು ಕನ್ಫರ್ಮ್ ಆಗಿರುವಂಥ ಮಾಹಿತಿಯ ಪ್ರಕಾರ ಮೇನ ಮೊದಲ ವಾರದಲ್ಲಿ ನಿಮಗೆ 20ನೇ ಕಂತು ಹಣ ಜಮಾ ಆಗ್ತದೆ. ಈಗ ಏನು ಕೂಡ 20ನೇ ಕಂತಿನ ಬಗ್ಗೆ ನೀವೇನು ಕೂಡ ತಲೆ ಕೆಡಿಸಿಕೊಳ್ಳಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಮೊದಲು 19ನೇ ಕಂತು ನಿಮ್ಮೆಲ್ಲರಿಗೂ ಕೂಡ ಜಮಾ ಆಗಲಿ. ಹಲವಾರು ಜನರಿಗೆ ಹಲವಾರು ಸಮಸ್ಯೆಗಳಿಂದಾಗಿ 19ನೇ ಕಂತಿನ ನಮಗೆ 4,000 ಬೇಡ, ಮೊದಲು 2,000 ಆದರೂ ಜಮಾ ಮಾಡಲಿ ಸಾಕು ಅನ್ನೋಂಥ ಮಾಹಿತಿಯನ್ನು ಈಗ ಎಲ್ಲ ಮಹಿಳೆಯರು ಕೂಡ ಕೇಳ್ತಾ ಇದ್ದಾರೆ ಸ್ನೇಹಿತರೆ. ಅದಕ್ಕೋಸ್ಕರ 19ನೇ ಕಂತು ಏನಿದೆ ಸೋಮವಾರ ಜಮಾ ಆಗುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ ಸ್ನೇಹಿತರೆ. ಅದರ ಜೊತೆಗೆ ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣವು ಕೂಡ ಇವತ್ತು ಜಮಾ ಆಗಬೇಕಾಗಿತ್ತು, ಅದು ಕೂಡ ಪೋಸ್ಟ್ಪೋನ್ ಆಯಿತು. ಇವತ್ತು ಗುಡ್ ಫ್ರೈಡೇ ಇರೋದರಿಂದ ಸ್ನೇಹಿತರೆ ಅದು ಕೂಡ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಅದು ಕೂಡ ಸೋಮವಾರ ಏಪ್ರಿಲ್ 21ನೇ ತಾರೀಕು ಎಲ್ಲರ ಖಾತೆ ಕೂಡ ಜಮಾ ಮಾಡ್ತೀವಿ ಅನ್ನೋಂಥ ಒಂದು ಮಾಹಿತಿಯನ್ನು ನಮ್ಮ ಆಹಾರ ಇಲಾಖೆ ಮಂತ್ರಿಗಳು ತಿಳಿಸಿದ್ದಾರೆ ಸ್ನೇಹಿತರೆ. ತುಂಬಾ ನಿಮಗೆಲ್ಲರಿಗೂ ಕೂಡ ಒಂದು ರೀತಿಯಾಗಿ ಖುಷಿ ಪಡುವಂಥ ವಿಚಾರ ಅಂತಲೇ ಹೇಳ್ಬೋದು. ಇದು ಗೃಹಲಕ್ಷ್ಮಿ ಯೋಜನೆ, ಅದರ ಜೊತೆಗೆ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂಥ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಮಾಹಿತಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಐ ಹೋಪ್ ಎಲ್ಲರಿಗೂ ಕೂಡ ಈ ಒಂದು ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಇಷ್ಟ ಆಗಿದ್ದರೆ ಗೃಹಲಕ್ಷ್ಮಿ ಆಗಿರ್ಬೋದು, ಅನ್ನಭಾಗ್ಯ ಆಗಿರ್ಬೋದು, ಯಾವುದೇ ರೀತಿಯ ಸರ್ಕಾರಿ ಯೋಜನೆಗಳ ಅಪ್ಡೇಟ್ಗಳನ್ನು ಪಡೆಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು.